ಕೂದಲು ಕತ್ತರಿಸಲು ವಾರದ ಯಾವ ದಿನಗಳು ಶುಭ ಮತ್ತು ಅಶುಭ ಅಂತ ನಿಮಗೆ ಗೊತ್ತೇ? ತಪ್ಪದೇ ತಿಳಿಯಿರಿ. ಹಿಂದೂ ಧರ್ಮದ ಪ್ರಕಾರ ವಾರದ 5 ದಿನಗಳಲ್ಲಿ ಕೂದಲು ಕತ್ತರಿಸಬಾರದು. ಈ ದಿನಗಳಲ್ಲಿ ಕ್ಷೌರ ಮಾಡಿಸಿದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಗೊತ್ತಿದ್ದು ಈ ತಪ್ಪನ್ನ ಮಾಡಿದ್ರೆ ಹಣದ ನಷ್ಟ, ಗೌರವದ ನಷ್ಟ, ದೈಹಿಕ ಸಮಸ್ಯೆಗಳು ಸೇರಿದಂತೆ ಇತ್ಯಾದಿ ತೊಂದರೆಗಳಿಗೆ ಒಳಗಾಗಬೇಕಾಗುತ್ತದೆ. 1. ಸೋಮವಾರ. ಈ ದಿನದಂದು ಕೂದಲನ್ನು ಕತ್ತರಿಸಬಾರದು. ಇಲ್ಲದಿದ್ದರೆ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತವೆ. 2. ಮಂಗಳವಾರ. ಈ ದಿನದಂದು ಕೂದಲು ಕತ್ತರಿಸುವುದರಿಂದ ಜೀವಿತಾವಧಿ ಕಡಿಮೆಯಾಗುತ್ತದೆ, ಅಂದರೆ ಆಯಸ್ಸು ಕಡಿಮೆಯಾಗುತ್ತದೆ ಎನ್ನಲಾಗುತ್ತದೆ. 3. ಬುಧವಾರ. ಈ ದಿನದಂದು ಕ್ಷೌರ ಮಾಡುವುದು ಆರ್ಥಿಕ ಲಾಭವನ್ನು ತರುತ್ತದೆ. ಉದ್ಯೋಗದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗುತ್ತವೆ. 4. ಗುರುವಾರ. ಗುರುವಾರ ಕೂದಲು ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಅದೃಷ್ಟವನ್ನು ದುರಾದೃಷ್ಟಕರವಾಗಿ ಪರಿವರ್ತಿಸುತ್ತದೆ. 5. ಶುಕ್ರವಾರ. ಈ ದಿನದಂದು ಕೂದಲು ಕತ್ತರಿಸುವುದು ತುಂಬಾ ಮಂಗಳಕರ. ಇದು ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. 6. ಶನಿವಾರ. ಶನಿವಾರದಂದು ಕೂದಲು ಕತ್ತರಿಸಿದರೆ ಶನಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದರಿಂದ ದೈಹಿಕ, ಮಾನಸಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ. 7. ಭಾನುವಾರ. ಭಾನುವಾರದಂದು ಕೂದಲು ಕತ್ತರಿಸುವುದರಿಂದ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.